ಇನ್ನು ಉಚಿತ ಯೋಜನೆಗಳ ಜಾರಿಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ. ಫ್ರೀಯಾಗಿ ಕೊಟ್ರೆ ಜನ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟಪಡಲ್ಲ. ಉಚಿತ ಯೋಜನೆಗಳಿಂದಾಗಿ ಜನ ಕೆಲಸ ಮಾಡ್ತಿಲ್ಲ. ಮತದಾರರು ಮುಖ್ಯ ವಾಹಿನಿಯಿಂದ ದೂರ ಉಳಿತಾರೆ. ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಉಚಿತ ಯೋಜನೆಗಳ ಕುರಿತು ಸಲ್ಲಿಸಿದ್ದಂತ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಉಚಿತ ಯೋಜನೆಗಳ ಅರ್ಜಿಯ ವಿಚಾರಣೆ ನಡೆಯಿತು. ಉಚಿತ ಪಡಿತರ ಜೊತೆಗೆ ಹಣ ನೀಡೋದ್ರಿಂದ ಕೆಲಸ ಮಾಡೋದಕ್ಕೆ ಜನ ಸಿದ್ಧರಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಫ್ರೀಯಾಗಿ ಕೊಟ್ರೆ ಜನ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟಪಡಲ್ಲ. ಎಲ್ಲವನ್ನೂ ಕೂಡ ಉಚಿತವಾಗಿ ಕೊಡ್ತಾ ಹೋದ್ರೆ, ಉಚಿತ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಹೋದ್ರೆ ಜನ ಕೆಲಸ ಮಾಡ್ತಿಲ್ಲ. ಮತದಾರರು ಮುಖ್ಯ ವಾಹಿನಿಯಿಂದ ದೂರನೇ ಉಳಿದು ಬಿಡ್ತಾರೆ. ಇದು ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಉಚಿತ ಯೋಜನೆಗಳ ಕುರಿತಾಗಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತಿನ ದಿನ ನಡೆದಿದೆ. ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಈ ರೀತಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದ್ ಕಡೆಗೆ ಫ್ರೀ ಬೇಸ್ ಅನ್ನ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೆ. ಅದರಲ್ಲಿ ನಾವಿಲ್ಲಿ ಗಮನಾರ್ಹವಾಗಿ ನೋಡ್ತಾ ಇರೋದು ಉಚಿತ ಪಡಿತರ ಕೂಡ ಸೇರಿಸಿದೆ ಇವತ್ತಿನ ಸುಪ್ರೀಂ ಕೋರ್ಟ್ ಅಭಿಪ್ರಾಯದಲ್ಲಿ. ಈ ರೀತಿಯಾಗಿ ಎಲ್ಲವನ್ನೂ ಫ್ರೀ ಕೊಡ್ತಾ ಹೋದ್ರೆ ಜನ ಕೆಲಸ ಮಾಡೋದಿಲ್ಲ, ಮುಖ್ಯ ವಾಹಿನಿಯಿಂದಲೂ ಕೂಡ ಅವರುಗಳು ದೂರ ಉಳಿತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಏನೇನಾಗಿದೆ ಇವತ್ತಿನ ದಿನ ಹರೀಶ್? ಹೌದು ಚೈತ್ರ, ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ವೇಳೆ ಈ ತರದೊಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ವ್ಯಕ್ತಪಡಿಸಿರುವಂತಹದ್ದು. ಇಲ್ಲಿ ನಗರದಲ್ಲಿ ಬಡತನ ನಿರ್ಮೂಲನೆ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಳ್ತಿದೆ ಅನ್ನುವಂತಹ ಅರ್ಜಿ ವಿಚಾರಣೆ ವೇಳೆ ಈ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ವ್ಯಕ್ತಪಡಿಸಿರುವಂತಹದ್ದು. BR ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮುಖ್ಯವಾಗಿ ನಗರದಲ್ಲಿ ಬಡತನ ನಿರ್ಮೂಲನೆಗೆ ಯಾವ್ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಿ ಅನ್ನುವಂತಹ ವಿಚಾರ ಬಂದಾಗ ಈ ಉಚಿತ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಆಗ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಹೇಳ್ತಾರೆ, ಈ ಉಚಿತ ಯೋಜನೆಗಳೇನಿದೆ, ಪಡಿತರವನ್ನ ಕೊಡುವಂತದ್ದಿರ್ಬೋದು, ಮತ್ತೆ ಹಣ ಕೊಡುವಂತದ್ದಿರ್ಬೋದು, ಇದು ಜನರನ್ನ ಸೋಂಬೇರಿಗಳನ್ನಾಗಿ ಮಾಡುತ್ತೆ, ಮತ್ತೆ ಕೆಲಸಕ್ಕೆ ಪ್ರಚೋದನೆ ಕೊಡೋದಿಲ್ಲ, ಅವ್ರು ಕೆಲಸ ಮಾಡೋದಿಲ್ಲ ಅನ್ನುವಂತಹದನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಜೊತೆಗೆ ಅವರನ್ನ ಸಮಾಜದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಹೇಗೆ ಅವ್ರನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಯೋಚನೆ ಮಾಡಬೇಕು ಅನ್ನುವಂಥದ್ದು. ಉಚಿತ ಪಡಿತರವನ್ನ ಕೊಡೋದು ತಪ್ಪು ಅಂತಲ್ಲ, ಅಥವಾ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನುವಂಥದ್ದು ತಪ್ಪಲ್ಲ. ಆದ್ರೆ ಅವ್ರನ್ನ ಸಮಾಜದ ಮತ್ತೆ ದೇಶದ ಅಭಿವೃದ್ಧಿಗೆ ಅವ್ರನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಯೋಚನೆ ಮಾಡ್ಬೇಕು ಅನ್ನುವಂತಹದ್ದನ್ನ ಹೇಳಿದೆ. ಮತ್ತೆ ಸರ್ಕಾರ ಹೇಳಿದೆ, ನಗರದಲ್ಲಿನ ಬಡತನ ನಿರ್ಮೂಲನೆಗೆ ನಾವು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೀವಿ, ಮತ್ತೆ ಆದಷ್ಟು ಬೇಗ ನಗರದಲ್ಲಿನ ಬಡತನವನ್ನು ಕೂಡ ನಿರ್ಮೂಲನೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ಹೇಳಿದೆ. ಈ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಅಭಿಪ್ರಾಯವನ್ನ ತೆಗೆದುಕೊಂಡಿದೆ. ಅಂದ್ರೆ ಚುನಾವಣೆಗೂ ಮುಂಚೆ ಘೋಷಣೆ ಮಾಡುವಂತಹ ಉಚಿತ ಯೋಜನೆಗಳು ಮತ್ತೆ ಸರ್ಕಾರಗಳು ಅಧಿಕಾರಕ್ಕೆ ಬಂದ ನಂತರ ಇಂಪ್ಲಿಮೆಂಟ್ ಮಾಡದಂತಹ ಸಂದರ್ಭದಲ್ಲಿ ಉಚಿತ ಪಡಿತರವನ್ನು ಕೊಟ್ಟು ಮತ್ತೆ ಅವರಿಗೆ ಹಣವನ್ನು ಕೂಡ ಜನರಿಗೆ ಕೊಡೋದ್ರಿಂದ ಅವರು ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವರು ದುಡಿದು ತಿನ್ನೋದಿಲ್ಲ ಅನ್ನುವಂಥದ್ದನ್ನ ಗಮನಿಸಿರುವಂತಹದ್ದು. ಜೊತೆಗೆ ಸರ್ಕಾರ ಈ ಕ್ರಮಗಳನ್ನ ಮಾಡ್ತಿರುವಂತ ತಪ್ಪು ಅಂತ ಹೇಳೋದಿಲ್ಲ, ಆದ್ರೆ ದೇಶದ ಅಭಿವೃದ್ಧಿಗೆ ಜನರನ್ನ ಬಳಸ್ಕೊಳ್ಬೇಕು, ಅದು ಕೂಡ ಮುಖ್ಯ ಅನ್ನುವಂಥದ್ದನ್ನ ಈಗ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು. ಚೈತ್ರ, ರೈಟ್. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.